ನೀವೆಲ್ಲೇ ಹುಡುಕಿದ್ರು ಕೂಡ ಈ ರೆಸಿಪಿನ ನಿಮ್ಮ ಜೊತೆ ಯಾರು ಕೂಡ ಶೇರ್ ಮಾಡಿರಲ್ಲ. ನಿಮ್ಗೆ ಏನಾದರೂ 1 ವರ್ಷದ ಮೇಲ್ಪಟ್ಟು ಮಗು ಇದೆ ಅಂತಂದ್ರೆ ಬೆಸ್ಟ್ ರೆಸಿಪಿ ಇದು. ಹಾಗೆ ತುಂಬಾ ಹೆಲ್ತಿಯಾಗಿರುತ್ತೆ, ಸಕ್ಕ ಟೇಸ್ಟಿಯಾಗಿರುತ್ತೆ. ಈ ಸಮ್ಮರ್ಗಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ. ತುಂಬಾ ಸಿಂಪಲ್. ಬೇಕಿದ್ರೆ ಟ್ರೈ ಮಾಡಿ. ನಿಮ್ಮ ಮಕ್ಕಳು ಏನಂತಾರೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿ. ಏನಿಲ್ಲ, ಬೀನ್ಸು, ಕ್ಯಾರೆಟ್ ಮತ್ತೆ ಆಲೂಗಡ್ಡೆನ ಸಣ್ಣದಾಗಿ ಹೆಚ್ಚಿಟ್ಕೊಂಡು, ಕೊತ್ತಂಬರಿ ಸೊಪ್ಪು ಮತ್ತೆ ಹೆಸರು ಬೇಳೆನ ಸ್ವಲ್ಪ ವಾಶ್ ಮಾಡಿ ನೆನೆ ಹಾಕಿಟ್ಕೊಂಡು, ಸೊ ತುಪ್ಪ ಮತ್ತೆ ಸಾಸಿವೆ ಹೆಚ್ಚಿಟ್ಟಿರುವಂತ ತರಕಾರಿಗಳನ್ನ ಸ್ವಲ್ಪ ಚೆನ್ನಾಗಿ ಆ ತುಪ್ಪದಲ್ಲೇ ಫ್ರೈ ಮಾಡ್ಕೊಂಡು, ದೆನ್ ನಾವು ನೆನೆಸಿಟ್ಟಿರುವಂತ ಹೆಸರು ಬೇಳೆ ಜೊತೆಲಿ ಒಂದು ಅರ್ಧ ಲೋಟದಷ್ಟು ಅಕ್ಕಿ ಹಾಕಿ, 1.5 ಲೋಟದಷ್ಟು ನೀರು ಹಾಕಿ, ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಆ್ಯಡ್ ಮಾಡಿ, 1-2 ವಿಷಲ್ ಹಾಕಿಸ್ಕೊಂಡ್ರೆ ಸಾಕು. ಅನ್ನ ಮೆತ್ತಗಾದ್ರೆ ಸಾಕು. ಆ್ಯಂಡ್ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ, ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಫ್ರೆಶ್ ಆಗಿರುವಂಥ ಮೊಸರನ್ನ ಆ್ಯಡ್ ಮಾಡಿ, ಇನ್ನೂ ಚೂರು ಸ್ಮ್ಯಾಶ್ ಮಾಡಿ ಮಕ್ಕಳಿಗೆ ತಿನ್ಸಿದ್ರಿ ಅಂದರೆ ಡೆಫಿನೆಟ್ಲಿ ಯಾರೆಲ್ಲ ಊಟ ಮಾಡೋಕ್ಕೆ ತುಂಬ ಇಂಜೆಟ್ ಆಗ್ತಿರ್ತಾರೆ ಅವ್ರಿಗೆಲ್ಲ ಒಂದು ಫ್ರೆಶ್ ಟೇಸ್ಟ್ ಅನಿಸುತ್ತೆ. ನಮ್ಮ ಮನೇಲಿ ಒನ್ ಆಫ್ ದ ಬೆಸ್ಟ್ ನನಗೆ ರೆಸಿಪಿ ಫ್ರೆಂಡ್ಸ್. ಇದನ್ನು ಮಾಡಿದ್ರೆ ನನಗೆ ಯಾವ ತಲೆನೋವು ಕೂಡ ಇರಲ್ಲ. ಮಕ್ಕಳಿಗೆ ತಿನ್ನಿಸ್ಬೇಕು ಅಂದರೆ ಮಕ್ಕಳ ಮುಂದೆ ಹೋಗಿ ಮೊಸರು ಕಿಚಡಿ ಮಾಡ್ಲಾ ಅಂತಂದ್ರೆ ಸಾಕು, ನಾನು ತಿಂತೀನಿ ಅಂತಾರೆ. ಅಷ್ಟು ಇಷ್ಟಪಟ್ಟು ತಿಂತಾರೆ. ಆ್ಯಕ್ಚುಲಿ ಮಕ್ಳು ಈ ಥರ ಹೊಟ್ಟೆ ತುಂಬ ಊಟ ಮಾಡಿದ್ರೆ ತಾಯಂದ್ರಿಗೆ ಇನ್ನೇನು ಬೇಕಾಗುತ್ತೆ? ಒಂದರ್ಧ ಅವ್ರು ತಿಂತಾರೆ ಅನ್ನೋದಕ್ಕಿಂತ ನಮಗೆ ರೆಸ್ಟ್ ಸಿಗುತ್ತೆ ಅಲ್ವಾ? ಸೊ ಖಂಡಿತ ಟ್ರೈ ಮಾಡಿ. ನಿಮ್ಮ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಹಂಗಾದ್ರೆ ಟ್ರೈ ಮಾಡಿದ್ರೆ ಫೀಡ್ಬ್ಯಾಕ್ ತಿಳಿಸಿ. ಥ್ಯಾಂಕ್ ಯು.